ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ನನ್ನ ಸಮಸ್ತ ಧರ್ಮವಾಣಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಗ್ರಹಗಳ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಈ ತಿಂಗಳಲ್ಲಿ ಒಂಥರ ನಿಮಗೆ ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ, ಧೈರ್ಯ ತುಂಬ ಜಾಸ್ತಿ ಬಂದಿರುತ್ತೆ. ಹೋದ ತಿಂಗಳಲ್ಲಿದ್ದಂಥ ಸ್ವಲ್ಪ ಅಂಜಿಕೆ ಆಗಿರ್ಬೋದು, ಭಯ ಆಗಿರ್ಬೋದು, ಏನೋ ಒಂದು ಸ್ವಲ್ಪ ನಿಮಗೆ ಹಿನ್ನಡೆನೂ ಕೂಡ ಆಗ್ತಾಯಿತ್ತು, ಅಥವಾ ಕೆಲಸದಲ್ಲಿ ಸ್ಲೋ ಏನಾಗ್ತಾಯಿತ್ತು. ಈ ತಿಂಗಳಲ್ಲಿ ಸ್ವಲ್ಪ ಕೆಲಸಗಳು ಬೇಗ ಬೇಗ ಫಿನಿಷ್ ಆಗೋದು, ಸ್ವಲ್ಪ ಆತ್ಮಸ್ಥೈರ್ಯನೂ ಬರೋಕ್ಕೆ ಶುರುವಾಗುತ್ತೆ. ಇಲ್ಲಪ್ಪ ಏನೋ ಒಂದು ಮಾಡ್ತಾ ಇದ್ದೀನಿ, ನನಗೊಂಚೂರು ಏನೋ ಸಕ್ಸಸ್ ಆಗ್ತಿದೆ ಅನ್ನೋಂಥ ಒಂದು ಮನಸ್ಥಿತಿ ಕೂಡ ನೀವು ಬೆಳೆಸ್ಕೊಳ್ಳೋಕೆ ಶುರು ಮಾಡ್ತೀರಾ. ಜೊತೆಗೆ ನಿಮಗೆ ಖರ್ಚು ಏನು ಜಾಸ್ತಿ ಆಗ್ತಾಯಿತ್ತು, ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಹಣಕಾಸನ್ನ ಉಳಿತಾಯ ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ. ಆದರೆ ಖರ್ಚಲ್ಲಂತೂ ಕಡಿವಾಣ ಹಾಕೋಕ್ಕಾಗೋದೇ ಇಲ್ಲ, ಖರ್ಚಂತೂ ನಿಲ್ಸೋಕ್ಕಾಗೋದಿಲ್ಲ. ಆದರೆ ಮೊದಲಾಗ್ತಿದ್ದ ಖರ್ಚಿಗಿಂತ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದಷ್ಟೇ ಹೇಳ್ಬೋದು. ಇನ್ನು ನಿಮಗೆ ಉದ್ಯೋಗ ಅವಕಾಶಗಳಾಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ಅವಕಾಶಗಳಾಗಿರ್ಬೋದು, ಒಂದು ಕಡೆ ನಿಮಗೆ ಮಿಸ್ ಆದರೂ ಕೂಡ ಇನ್ನೊಂದು ಕಡೆ ಚೆನ್ನಾಗಿ ಬರುತ್ತೆ ಅನ್ನೋ ಥರ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಆದರೆ ಅದನ್ನೆಲ್ಲ ತೊಗೊಂಡು ನೀಟಾಗಿ ನೀವು ಕೆಲಸ ಮಾಡ್ತೀರಾ ಅಂತಂದರೆ ಉತ್ತಮವಾದ ಫಲಿತಾಂಶಗಳನ್ನ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮಗೆ ನೋಡಿ, ಗುರುವಿನ ಅನುಗ್ರಹ ಯಾವ್ಯಾವುದೋ ರೀತಿಯಲ್ಲಿದೆ, ಯಾವ ಮನೆಗಳ ಮೇಲೆ ಬಿದ್ದಿದೆ, ಅದರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅಂತ ನೋಡಿದ್ರೆ, ಗುರು ದೃಷ್ಟಿ ನಿಮಗೆ ಎಂಟನೇ ಮನೆ ಮೇಲೆ ಬಿದ್ದಿರೋದ್ರಿಂದ ನಿಮ್ಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಇದ್ದರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಕ್ಕತ್ತೆ. ನಿಮಗೆ ಈ ಕಡೆ ಏನದು ಆರೋಗ್ಯಕ್ಕೆ ಒಳ್ಳೆ ಡಾಕ್ಟ್ರ್ ಸಿಗುವಂಥದ್ದಾಗಿರ್ಬೋದು, ಅಥವಾ ಒಳ್ಳೆ ಮೆಡಿಸಿನ್ ಸಿಗುವಂಥದ್ದಾಗಿರ್ಬೋದು, ಅಥವಾ ಆಲ್ರೆಡಿ ಆರೋಗ್ಯ ಕೆಟ್ಟಿದೆ ಅಂತಂದರೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗುವಂಥದ್ದಾಗಿರ್ಬೋದು. ಈ ರೀತಿ ಒಂದು ಒಳ್ಳೆ ಸೊಲ್ಯೂಷನ್ ಅಂತೂ ನೀವು ಈ ತಿಂಗಳಲ್ಲಿ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು, ಅಥವಾ ಬ್ಯಾಂಕ್ಗಳಲ್ಲಿ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ತುಂಬ ದಿವಸಗಳಿಂದ ಹಣದ ನಿರೀಕ್ಷೆನಲ್ಲಿರ್ತೀರ, ಆ ಹಣ ಬರೋದೇ ಇಲ್ಲ ಅಂತ ಕೈ ಬಿಟ್ಬಿಟ್ಟಿರ್ತೀರ, ಆ ಹಣ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಏನಪ್ಪ ಸುಮ್ಮನೆ ಕೂತಿ ಜಾಗಕ್ಕೆ ಬಂದುಬಿಡುತ್ತಾ ಅಂದರೆ ಇಲ್ಲ, ನೀವು ಪ್ರಯತ್ನನೂ ಕೂಡ ಪಡಬೇಕಾಗಿ ಬರುತ್ತೆ. ಯಾರೋ ನಿಮಗೆ ಹಣ ಕೊಡಬೇಕು ಅಂದಿದೆ, ಈಗ ಸಮಯ ಚೆನ್ನಾಗಿದೆ, ಈ ಟೈಮಲ್ಲಿ ನೀವು ಅವ್ರನ್ನ ಹುಡ್ಕೋದಾಗಲಿ, ಅವ್ರ ಹತ್ರ ಕೇಳೋದಾಗಲಿ, ಅವ್ರನ್ನ ಫೋರ್ಸ್ ಮಾಡೋದಾಗಲಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಬರಬೇಕಾಗಿದ್ದ ಬಾಕಿ ಹಣಗಳು ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಚೆನ್ನಾಗಿದೆ. ಇನ್ನು ನಿಮಗೆ ಮನೆಯ ವಾತಾವರಣ ಅಂತ ನೋಡೋಕ್ಕೆ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳಿರುತ್ತೆ. ಏನಾದರೂ ಒಂಚೂರು ಜಗಳಗಳಾಗುವಂಥದ್ದು, ಅನ್ಹ್ಯಾಪಿನೆಸ್ ಆಗುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ನೋಡಿ, ನಿಮ್ಮ 7ನೇ ಮನೆ ಅಧಿಪತಿ ಬಂದು 6ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ, ಜೊತೆಗೆ ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಜಗಳಗಳಾಗುವಂಥದ್ದು, ಏನೋ ಒಂದು ಸಣ್ಣ ಚಿಕ್ಕ ವಿಚಾರನೇ ದೊಡ್ಡದಾಗಿ ಮೇಜರಾಗಿ ಜಗಳ ಆಗುವಂಥದ್ದು, ಇದೆಲ್ಲ ಆಗುತ್ತೆ. ಸೊ ಆದ್ದರಿಂದ ದಯವಿಟ್ಟು ನೀವೊಂದು ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು ಹೋಗ್ಬಿಟ್ರೆ ಆಗಬೇಕಾಗಿರೋ ಮೇಜರ್ ಪ್ರಾಬ್ಲಮ್ಸ್ನ ಖಂಡಿತವಾಗ್ಲೂ ನಿಮ್ಮ ಮಾತಿಂದನೇ ನೀವು ಕಡಿಮೆ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರ ಇನ್ನೊಂದು ಪರಿಹಾರ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಮನೆಯಲ್ಲಿ ಹೆಣ್ಮಕ್ಳು ಯಾರಿರ್ತಾರೆ ಅವರ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಅಂದರೆ ಏನಾದರೂ ಸ್ವಲ್ಪ ಅವ್ರಿಗೆ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ಯುಟ್ರಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಮನೇಲಿರೋ ಹೆಣ್ಮಕ್ಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಏನಾದರೂ ಸಮಸ್ಯೆಗಳು ಬಂದರೆ ಮೊದಲೇ ಅದನ್ನು ವೈದ್ಯರ ಸಲಹೆ ತೊಗೊಂಡು ಅದಕ್ಕೆ ಪ್ರಿಕಾಷನ್ ತೊಗೊಳ್ಳಿ. ಇನ್ನು ನಿಮಗೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಸಣ್ಣ ಪುಟ್ಟ ಏನಾದರೂ ಒಂದು ಚೂರು ಪ್ರಾಬ್ಲಮ್ ಆದರೂ ಅದು ಜಾಸ್ತಿ ಆಗುವಂಥದ್ದು, ಮಕ್ಕಳೇನಾದ್ರು ಬಿದ್ದು ಏಟ್ ಮಾಡ್ಕೊಳ್ಳುವಂಥದ್ದು, ಅಥವಾ ಅವ್ರು ಎಜುಕೇಷನ್ ಮಾಡ್ತಾಯಿದ್ರೆ ಅದಕ್ಕೇನಾದ್ರು ತಡೆಗಳಾಗುವಂಥದ್ದು, ಏನೋ ಒಂದು ಅನ್ಹ್ಯಾಪಿನೆಸ್ಸು, ಅವರಿಂದ ಅವ್ರು ಏನೋ ನರಳುತ್ತಿದ್ದಾರೆ, ಕೊರಗ್ತಿದ್ದಾರೆ ಅಂತಲೂ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಮೇಷರಾಶಿನಲ್ಲಿ ಯಾರು ಇಟ್ಟಿರ್ತಾರೆ ಅವ್ರ ಮಕ್ಕಳಿಂದ ಪ್ರಾಬ್ಲಮ್ ಆಗಿದೆ ಅಂತ ಮೇಷರಾಶಿಯವರು ಕೊರಗುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗ್ಬೋದು. ಜೊತೆಗೆ ನಿಮಗೆ ಗೌರ್ಮೆಂಟ್ ಸಂಬಂಧಪಟ್ಟಿದ್ದು ಏನಾದರೂ ಕೆಲಸಗಳಾಗಬೇಕು ಅಂತಂದರೆ ತುಂಬ ಈಸಿಯಾಗಿ ಕೆಲಸಗಳಾಗುತ್ತೆ, ಯಾವುದೇ ರೀತಿಯಾದ ತಡೆಗಳಾಗೋದಿಲ್ಲ. ಆದರೆ ಈ ತಿಂಗಳು 17ಕ್ಕೆ ನಿಮಗೆ ಸೂರ್ಯ ಬದಲಾವಣೆ ಆಗ್ತಾನೆ. 5ನೇ ಮನೆಗೆ ಕೇತು ಒಟ್ಟಿಗೆ ಸೇರ್ಕೊಳ್ಳೋದ್ರಿಂದ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅವ್ರ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗ್ತಿದೆ ಅಂದರೆ ದಯವಿಟ್ಟೆ ಮೊದಲು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಅವ್ರಿಗೆ ಒಳ್ಳೆ ಪ್ರಿಕಾಷನ್ನ ಕೊಡಿಸಿ. ಇಲ್ಲ ಅಂತಲೇ ಅದು ಉಲ್ಬಣ ಆಗುವಂಥದ್ದು, ಅಂದರೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗಿ ಬರುತ್ತೆ. ಆದರೆ ನೋಡಿ, ಇವಾಗ ನಿಮ್ಮ ತಮ್ಮನೋ ತಂಗಿನೋ ಅಥವಾ ನಿಮ್ಮ ಜೊತೆ ಫ್ರೆಂಡ್ಸು ಇವ್ರ ಜೊತೆಯಲ್ಲಿ ಸ್ವಲ್ಪ ಜಗಳಗಳಾಗೋ ಸಾಧ್ಯತೆಗಳು ಇರುತ್ತೆ. ಏನೋ ಸಣ್ಣ ವಿಚಾರ ಆಗಿರುತ್ತೆ, ಅದನ್ನೇ ಸ್ವಲ್ಪ ಕೆದಕಿ ಮಾತಾಡ್ತಾ ದೊಡ್ಡ ಲೆವೆಲ್ಗೆ ಹೋಗೋದು, ಅದರಿಂದನೇ ದೊಡ್ಡ ಜಗಳಗಳಾಗುವಂಥ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿರಿ. ಮತ್ತು ಜಗಳನ ದೊಡ್ಡದು ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ಇವತ್ತು ನಿಷ್ಠೂರ ಆಗಿಬಿಟ್ರೆ ನಾಳೆ ಮತ್ತೆ ಅವರೇ ನಿಮಗೆ ಬೇಕಾಗುತ್ತೆ, ಅವಾಗ ಮತ್ತೆ ಅವ್ರ ಕೈ ಕಾಲು ಹಿಡಿಬೇಕಾದ ಪ್ರಸಂಗನೂ ಬರಬಾರ್ದಲ್ವ. ಸೊ ಅದಕ್ಕೋಸ್ಕರ ಈ ವಿಚಾರದಲ್ಲಿ ಒಂಚೂರು ಕೇರ್ಫುಲ್ಲಾಗಿರಿ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಈ ಥರದೊಂದು ಸಮಸ್ಯೆಗಳು ಬರ್ತಾ ಇದೆ ಅಲ್ವಾ, ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ಮೊದಲನೇದಾಗಿ ಪ್ರತಿದಿನವೂ ಕೂಡ ನೀವು
ಆಂಜನೇಯ ಸ್ತೋತ್ರಗಳನ್ನ ಪಠನೆ ಮಾಡಬೇಕಾಗತ್ತೆ. ಅಂದರೆ ಹನುಮಾನ್ ಚಾಲೀಸನ ಓದೋದು ಅಥವಾ ಕೇಳೋದು ಇದು ತುಂಬ ಮುಖ್ಯ ಆಗಿರುತ್ತೆ. ನಿಮಗೆ ಲೈಫ್ ಟೈಮ್ ನೀವು ಮಾಡ್ಕೊಂಡು ಬಂದಷ್ಟು ನಿಮಗೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾನೇ ಇರುತ್ತೆ. ಜೊತೆಗೆ ಶನೇಶ್ವರನ ಬೀಜಾಕ್ಷರಿ ಮಂತ್ರಗಳನ್ನ ಪ್ರತಿದಿನ ಪಠನೆ ಮಾಡುವಂಥದ್ದು. ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡೋದು. ಅದು ಏನು ಶನಿವಾರದ ದಿವಸ ಒಂದು ದಿವಸ ಮಾಡಿದ್ರೆ ಸಾಕು, ಸೂರ್ಯಾಸ್ತದ ನಂತರ ಮಾಡ್ಕೊಂಡು ಬಂದುಬಿಟ್ರೆ ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಗಳು ನಿಮ್ಮ ಜೀವನಕ್ಕೆ ಬರೋದಿಲ್ಲ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ನಿಮ್ಮ ದ್ವಾದಶ ರಾಶಿಗಳು ಗ್ರಹಗಳ ಒಂದು ಸ್ಥಾನಮಾನದ ಆಧಾರದ ಮೇಲೆ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಆಗಿರ್ಬೋದು, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ ದುಸ್ಥಾನಾಧಿಪತಿಗಳ ಒಂದು ದಶಾಭುಕ್ತಿ ನಡೀತಿದ್ರೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ದಶಾಭುಕ್ತಿನ ಹೇಗೆ ನಡೀತಿದೆ, ಅದಕ್ಕೆ ತಕ್ಕ ಪರಿಹಾರಗಳೇನು ಮಾಡ್ಕೋಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನೀವು ತಿಳ್ಕೊಬೋದು. ನಿಮ್ಗೆ ಏನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅನ್ನೋದಿತ್ತು ಅಂದರೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೋದು. ಜೊತೆಗೆ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.